ಮತ್ತು ನಮ್ದು ಅವಾಗ ಸುರಪುರ ತಾಲೂಕಿತ್ತು, ಈಗ ಲೇಟೆಸ್ಟ್ ಆಗಿ ಹುಣಸಗಿ ತಾಲೂಕು ಅಂತೇಳಿ ಆಗಿದೆ. ಮೊದಲ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಆಗಿತ್ತು, ಈ ಯಾದಗಿರಿ ಡಿಸ್ಟ್ರಿಕ್ಟ್ ಎರಡೂ ಚೇಂಜ್ ಆದ. ತಾಲೂಕು ಮತ್ತು ಯಾದಗಿರಿ ಎರಡೂ ಚೇಂಜ್ ಆಯಿತು. ಗುಲ್ಬರ್ಗಾದಾಗ ಸೆಂಟ್ರಲ್ ಜಿಲ್ಲೆಗೆ ವಾರ್ಡ್ ಅಂತ ಅಪಾರ್ಟ್ಮೆಂಟ್ ಆಯಿತು. ಆ ವಾರ್ಡ್ ಅಂದರೆ ಈಕ್ವಲ್ ಟು ಪೊಲೀಸ್ ಅಪಾರ್ಟ್ಮೆಂಟಿಂದ ಮೊದಲ ಕೊಟ್ಟದ್ದು ಗುಲ್ಬರ್ಗದಿಂದ ಅಲ್ಲಿಂದ ಔರಾದ್ ಮಾಡಿದೆವು, ಯಾದಗಿರಿ ಮಾಡಿದೆವು. 28 ವರ್ಷನೂ ನಾವು ವಾರ್ಡರ್ ಆಗಿ ಮಾಡಿದೆವು. ಅಲ್ಲಿ ಜೈಲಲ್ಲಿ ಕೊಲೆಗಡಕರು, ಕಳ್ಳರು, ಸುಳ್ಳರು ಮತ್ತು ಇಂಥವ್ರು ನಾವು ಹೆಂಗೆ ರಕ್ಷಣೆ ಮಾಡೋದು ಅಂತ ನಮ್ಗೆ ಫಸ್ಟ್ ಆದಾಗ ನಮ್ಗೆ ಭಯ ಐತ್ರಿ. ಏನಪ್ಪ ನಮಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನು ಅನ್ನೋ ಒಂದು ಉದ್ದೇಶ ನಮ್ಮ ಮೇಲೆ ಇತ್ತು. ಆದರೂ ಅಲ್ಲಿ ಏನೋ ಅಂತ ಘಟನೆ ನಡೆಯಲಿಲ್ಲ. ನಮಸ್ಕಾರ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಯಾದಗಿರಿ ಜಿಲ್ಲಾ ಹುಣಸಗಿ ತಾಲೂಕಿನ ಮುದನೂರು ಗ್ರಾಮದಲ್ಲಿದ್ದೀನಿ. ಈ ಮುದನೂರು ಗ್ರಾಮದಲ್ಲಿ ಒಬ್ಬರು ವಿಶೇಷ ಆಫೀಸರ್ನ, ರಿಟೈರ್ಡ್ ಆಫೀಸರ್ನ ಮಾತಾಡ್ಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅವರು ಈ ಜೈಲರ್ ಸೂಪರಿಂಟೆಂಡರ್ ಅವರ ಬದುಕಿನ ಕಥೆಯನ್ನು ಕೇಳೋಣ. ಭಾಳಷ್ಟು ಜನರಿಗೆ ಕುತೂಹಲ ಇರುತ್ತೆ, ಈ ಒಂದು ಕೈದಿಗಳ ವ್ಯವಸ್ಥೆ ಹೆಂಗಿರುತ್ತೆ, ಅಥವಾ ಕೈದಿಗಳು ಯಾವ ರೀತಿಯಾಗಿ ಅಲ್ಲಿಂದ ಅವರು ಅಪರಾಧವನ್ನು ಮಾಡಿಕೊಂಡು ಈ ಜೈಲಿಗೆ ಬಂದಾಗ ಅಲ್ಲಿ ಜೈಲರ್ ಅಂತಿರ್ತಾರೆ ಒಬ್ಬರು. ಅವರು ಇವ್ರನ್ನೆಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕಾಗ್ತದೆ. ಅವರ ಒಂದು ಯೋಗಕ್ಷೇಮ ಅಥವಾ ಅವರ ಒಂದು ಸುವ್ಯವಸ್ಥಿತ ರೀತಿಗೆ ಅವರು ಅಪರಾಧ ಮಾಡಿರ್ತಾರೆ. ಅಪರಾಧದಿಂದ ಹೊರಗಡೆಗೆ ಅವ್ರಿಗೆ ಶಿಕ್ಷೆಗೆ ಒಳಪಡಿಸಿ ಅದರಿಂದ ಬದುಕಿ ಇನ್ನೊಂದು ಜಗತ್ತಿದೆ ಅನ್ನೋದನ್ನು ತೋರಿಸ್ಕೊಡೋಂಥ ವ್ಯವಸ್ಥೆ ಮಾಡ್ತಾರೆ. ಅಂಥ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಬನ್ನಿ ನೇರವಾಗಿ ಅವ್ರು ಮಾತಾಡ್ಸೋಣ. ಸರ್ ನಮಸ್ಕಾರ. ಓಕೆ ಸರ್, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂದರೆ ಬದುಕಿನ ಪುಸ್ತಕ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ಮೊದಲಿಗೆ ತಮ್ಮ ಪರಿಚಯದಿಂದ ಕಾರ್ಯಕ್ರಮ ಶುರುವಾಗಲಿ. ಮೊದಲಿಗೆ ತಮ್ಮ ಪರಿಚಯ ಮಾಡಿರಿ ಸರ್. ನನ್ನ ಹೆಸರು ಹನುಮಂತರಾಯ ಅಂತೇಳಿ ಸರ್. ನಮ್ಮ ಅಡ್ರೆಸ್ ರಸ್ತಾಪುರು. ಮತ್ತು ನಾನು ಹುಟ್ಟಿದ್ದು ಮುದನೂರು ಗ್ರಾಮದಲ್ಲಿ. ಮತ್ತು ನಮ್ದು ಅವಾಗ ಸುರಪುರ ತಾಲೂಕಿತ್ತು, ಈಗ ಲೇಟೆಸ್ಟ್ ಆಗಿ ಹುಣಸಗಿ ತಾಲೂಕು ಅಂತೇಳಿ ಆಗಿದೆ. ಮೊದಲ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಆಗಿತ್ತು, ಈ ಯಾದಗಿರಿ ಡಿಸ್ಟ್ರಿಕ್ಟ್ ಎರಡೂ ಚೇಂಜ್ ಆದ. ತಾಲೂಕು ಮತ್ತು ಯಾದಗಿರಿ ಎರಡೂ ಚೇಂಜ್ ಆಯಿತು. ಅಲ್ಲಿಂದ ನಾನು 1984ರಾಗ ಒಂದು ಕಾರಾಗೃಹ ಇಲಾಖೆಗೆ ವಾರ್ಡರ್ ಅಂತೇಳಿ ಅಪಾರ್ಟ್ಮೆಂಟ್ ಆಯ್ತು ರೀ. ಅಲ್ಲಿಂದ ನಾನು ಮುಂದೆ ಈಗ ಗುಲ್ಬರ್ಗಾದಾಗ ಸೆಂಟ್ರಲ್ ಜಿಲ್ಲೆಗೆ ವಾರ್ಡರ್ ಅಂತ ಅಪಾರ್ಟ್ಮೆಂಟ್ ಆಯಿತು. ಆ ವಾರ್ಡರ್ ಅಂದರೆ ಈಕ್ವಲ್ ಟು ಪೊಲೀಸ್ ಅಂತ ಅಪಾರ್ಟ್ಮೆಂಟ್ ಆಯಿತು. ಅಂದರೆ ನಮಗೆ ಅಲ್ಲಿ ಕಾರಾಗೃಹ ಇಲಾಖೆ ಅಂದರೆ ವಾರ್ಡರ್ ಅಂತಾರೆ, ಈಗ ಹೊರಗಡೆ ಪೊಲೀಸರಿಗೆ ಪೊಲೀಸ್ ಅಂತಾರೆ. ಆದರೆ ಅಷ್ಟೇ ಸೇಮ್, ಅವರು ನಾವು ಕಾಕಿ ಬಟ್ಟೆ ಹಾಕೋದು, ನಾವು ಕಾಕಿ ಬಟ್ಟೆ ಹಾಕೋದು. ಅಂದರೆ ಕಾಕಿ ಬಟ್ಟೆ ಅಂತಂದರೆ ಎಲ್ಲರಿಗೂ ಒಂದೇ ಅಂತ ಹೇಳಿ ತಿಳ್ಕೊಂಡ್ಬಿಡ್ತಾರೆ. ಆದರೆ ನಮ್ಮದು ಒಂದು ನಾವು ಎಲ್ಲೇ ಹೋಗಲಿ, ಏನೇ ಹೋಗಲಿ, ಟ್ರಾನ್ಸ್ಫರ್ ಟು ಜೈಲಿಗೆ ಮಾತ್ರ ನಾವು ಸೀಮಿತ. ಅಂದರೆ ಹೊರಗಡೆ ಪೊಲೀಸರು ಏನದ ಅವರು ಪೊಲೀಸ್ ಸ್ಟೇಷನ್ಗೆ ಸೀಮಿತ. ಆದರೆ ವಿಭಿನ್ನವಾಗಿದೆ ಅಂದ್ರೆ ಪಟ್ನೆ ಗೊತ್ತಾಗ ಜನರಿಗೆ ಏನಾಗ್ತದೆ, ಏನಪ್ಪ ಕಾಕಿ ಬಟ್ಟೆ ಹಾಕ್ಯಾರಂತಾರೆ ಪೊಲೀಸ್ ಅಂತ ಭಯ ಆಗ್ತದೆ. ಆದರೆ ನಮ್ಮದು ರಕ್ಷಣೆಗಾಗಿ ನಾವು ಕಾಕಿ ಬಟ್ಟೆ ಹಾಕೋದು. ಆದರೆ ನಾವು ಅಪಾರ್ಟ್ಮೆಂಟ್ ಆದದ್ದು ಫಸ್ಟ್ 84 ಇದು ರೀ, ಕೇಂದ್ರ ಕಾರಾಗೃಹ ಕಲಬುರಗಿಯಲ್ಲಿ ಅಪಾರ್ಟ್ಮೆಂಟ್ ಆಯಿತು. ಓಕೆ, ಈಗ ನೀವು ಜೈಲರ್ ಅಂತೇಳಿ ಆಗುವ ಕನಸಿದ್ದಿಲ್ಲ, ಬಟ್ ನೀವು ಇದು ಆಗ್ಬಿಟ್ರಿ. ಪೊಲೀಸ್ ಆಫೀಸರ್ ಆದ್ರಿ, ಜೈಲರ್ ಅಂತೇಳಿ ಆಫೀಸರ್ ಆದ್ರಲ್ಲ, ಅಥವಾ ನಿಮ್ಮ ಬಾಲ್ಯದ ನೆನಪು, ನಿಮ್ಮ ಕನಸು ಏನಿತ್ತು ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಡ್ರಿ. ಹಂಗ ಸ್ಟಾರ್ಟಿಂಗ್ ನಾವು ನಮಗೂ ಏನಿತ್ತು, ನಮ್ಮ ಎಜುಕೇಶನ್ ನಾನು ಓದಿದ್ದು SSLC. ಆದರೆ ನಮ್ಮ ಇಲಾಖೆಯಲ್ಲಿ ಗೌರ್ಮೆಂಟ್ ಏನದ ಹಿಂಗೆ ಪ್ರತಿ ನಮ್ಗೆ ಏನಾಗಿದೆ ಒಂದು ಮುಂಬಡ್ತಿ ನೀಡ್ಕೊಂತ ಮೊದಲೇ ಅಲ್ಲಿಂದ ನಾವು ವಾರ್ಡ್ರಿಂದ ಹೆಡ್ ವಾರ್ಡರ್ ಆದೆವು. ಹೆಡ್ ವಾರ್ಡರಿಂದ ಇದಕ್ಕೆ ಚೀಫ್ ವಾರ್ಡರ್ ಅಂತ ಕೊಡ್ತಾರೆ. ಚೀಫ್ ವಾರ್ಡರ್ ಅಂತ ಜೈಲರ್ ಅಂತ ಕೊಟ್ಟರು. ಮೊದಲೇ ಫಸ್ಟ್ ನಾವು ಅಪಾರ್ಟ್ಮೆಂಟಿಂದ ಮೊದಲೇ ಕೊಟ್ಟದ್ದು ಗುಲ್ಬರ್ಗದಿಂದ ಅಲ್ಲಿಂದ ಔರಾದ್ ಮಾಡಿದೆವು, ಯಾದಗಿರಿ ಮಾಡಿದೆವು. 28 ವರ್ಷನೂ ನಾವು ವಾರ್ಡರ್ ಆಗಿ ಮಾಡಿದೆವು. ಓಕೆ, ಆ ಪ್ರಾರಂಭದಲ್ಲಿ ಅನುಭವ ಹೇಗಿತ್ತು ನಿಮ್ಮದು? ಅನುಭವ ಅಂದರೆ ನಮ್ಮ ಕಾರಾಗೃಹ ಏನಪ್ಪ, ಇಂಥ ಕಾರಾಗೃಹದಲ್ಲಿ ಜೈಲಲ್ಲಿ ಕೊಲೆಗಡಕರು, ಕಳ್ಳರು, ಸುಳ್ಳರು ಮತ್ತು ಇಂಥವ್ರು ನಾವು ಹೆಂಗೆ ರಕ್ಷಣೆ ಮಾಡೋದು ಅಂತ ನಮ್ಗೆ ಫಸ್ಟ್ ಆದಾಗ ನಮ್ಗೆ ಭಯ ಐತ್ರಿ. ಏನಪ್ಪ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನು ಅನ್ನೋ ಒಂದು ಉದ್ದೇಶ ನಮ್ಮ ಮೇಲೆ ಇತ್ತು. ಆದರೂ ಅಲ್ಲಿ ಏನೋ ಅಂತ ಘಟನೆ ನಡೆಯಲಿಲ್ಲ. ಆದರೂ ನಾವು ಒಂದು ರಕ್ಷಣೆಗಾಗಿ ನಾವು ಏನು ಮಾಡ್ತೀವಿ, ಆದರೆ ನಮ್ಮ ವ್ಯವಸ್ಥೆಯಲ್ಲೇ ನಾವು ಇರ್ತೀವಿ. ಆದ್ರೆ ಅಂಥ ಘಟನೆ ನಡೆಯಂಗಿಲ್ಲ. ಕಾರಾಗೃಹದಲ್ಲಿ ಯಾವುದೇ ಘಟನೆ ನಡೆಯಂಗಿಲ್ಲ. ನಮ್ಮ ಮೇಲೆ ಅಟ್ಯಾಕ್ ಮಾಡೋಂಥ ಇದಿಲ್ಲ. ನಾವು ಅವ್ರಿಗೆ ಯಾವುದೇ ಕೈದಿಗಳಿಗೆ ನಾವು ನಮ್ಮ ಮಕ್ಕಳಕ್ಕಿಂತ ನಾವು ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಅವ್ರನ್ನ ಮೇಂಟೈನ್ ಮಾಡ್ತೀವಿ. ಆದರೂ ಅದ್ರ ಸಲುವಾಗಿ ಅವ್ರು ಏನು ಮಾಡ್ತಾರೆ, ಯಾವುದೇ ಕಾರಣಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋಂಥ ಪ್ರಶ್ನೆ ಬರಲ್ಲ. ಅವ್ರಿಗೆ ನಾವು ಏನು ಮಾಡ್ತೀವಿ, ಮಕ್ಕಳು ಸರಿ ನೋಡ್ದಾವಂದ್ರೆ ದವಾಖಾನೆ ಅಂತ ನೋಡ್ತೀವಿ, ಊಟ ಕೊಡ್ತೀವಿ. ಮತ್ತು ಅವ್ರ ಕಷ್ಟ ಸುಖನ ಕೇಳೋರು ಅವ್ರ ಹೆಂಡರು ಮಕ್ಕಳು ಎಲ್ಲ ಮನೆಯಾಗ ಹೊರಗಡೆ ಬಿಟ್ಟು ಬಂದಿರ್ತಾರೆ, ಯಾರೂ ಇರಲ್ಲ. ಸುತ್ತ ಕಾಣದೆ 4 ಮೂಲಿಗಳು ಕಂಪೌಂಡ್ ಗಾಡಿ ಕಾಣ್ತಾ ಹೊರತಾಗಿ ಯಾವುದೂ ಥರದ್ದು ಅವ್ರಿಗೆ ಏನು ಕಾಣಂಗಿಲ್ಲ. ಏನು ಓದ್ಕೊಂಡೆ ನೋಡ್ಬೇಕು, ನಮಗೆ ನೋಡಬೇಕು. ಏನೇ ಕಷ್ಟ ಇದ್ರೂ ನಮ್ಮ ಮುಂದೆ ಹೇಳ್ಕೋಬೇಕು ಅವರು.
ಪರಿಹಾರ ಮಾಡೋರು ನಾವೆಲ್ರಿ. ಅವ್ರಿಗೆ ಯಾರೂ ತಂದಿಲ್ಲ, ತಾಯಿಲ್ಲ, ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಯಾರೂ ಇರಲ್ಲ ಕಷ್ಟ ಕೇಳಕ್ಕೆ. ಅಂಥ ಟೈಮ್ದಲ್ಲಿ ನಾವು ಅವ್ರನ್ನ ನಾವೇ ಕೇಳಬೇಕು, ನಾವೇ ಅವ್ರನ್ನ ಪರಿಹಾರ ಮಾಡ್ಬೇಕು ಯಾವುದೇ ಆಗಿ. ಮತ್ತು ಏನು ಮಾಡ್ತೀವಿ, ಬಂದ ನಂತರ ಅವ್ರಿಗೆ ಏನು ಮಾಡ್ತೀವಿ, ಯಾವುದೇ ಥರದ್ದು ಅವ್ರ ಅಪರಾಧವನ್ನು ನಾವು ದೇಶ ಮಾಡಂಗಿಲ್ಲ. ಅಪರಾಧವನ್ನು ಅವ್ರು ಮಾಡಿದಂಥ ನಾವು ಅಪರಾಧಿ ಹೌದೋ ಅಲ್ಲ ನಮ್ಗೆ ಗೊತ್ತಿಲ್ಲ. ನ್ಯಾಯಾಲಯ ಮುಂದೆ ಅವ್ರಿಗೆ ಡಿಸೈಡ್ ಆಗೋದು. ನಾವು ನಮ್ಮ ಮಕ್ಕಳ ಸರಿಯಾಗಿ ಅವರೊಂದು ಮಾನವರಪ್ಪ ಅಂತೇಳಿ ನಾವು ಅವ್ರಿಗೆ ಒಂದು ಸಂರಕ್ಷಣೆ ಮಾಡ್ತೀವಿ. ಅಲ್ಲಿಂದ ಏನಾಗ್ತಾರೆ ಅವ್ರಿಗೆ, ನಾವು ಅವರಿಗೆ ಪ್ರಿಸನರ್, ಯಾವುದೇ ಪ್ರಿಸನರ್ ಅವ್ರು ಏನೇ ತಪ್ಪು ಮಾಡಿ ಬಂದಿರಲಿಲ್ಲ, ಅವನ ತಪ್ಪನ್ನು ನಾವು ಪರಿಗಣಿಸಲ್ರಿ. ಅವನೊಬ್ಬ ಮಾನವ ಮನುಷ್ಯ ರೀತಿಯಲ್ಲಿ ಅವನ ಕ್ಯಾರೆಕ್ಟರ್ ನಾವು ಪರಿಗಣಿಸ್ತೀವಿ. ಮತ್ತು ಅವನಿಗೆ ಏನಾದರೆ ಸಜಾ ನಂತರ ಅವನಿಗೆ ಎಲ್ಲ ಕೇಂದ್ರ ಕಾರಾಗೃಹದಲ್ಲಿ ಏನಾದ್ರಿ ಫ್ಯಾಕ್ಟ್ರಿ ಇದಾವೆ. ಜಿಲ್ಲಾ ಈಗ ಸಬ್ ಜೈಲ್ಗಳಲ್ಲಿ ಅಂದ್ರೆ ತಾಲೂಕಾ ಲೆವೆಲ್ ಇರ್ತಾವ, ಅಂತ ಜೈಲಲ್ಲಿ ಫ್ಯಾಕ್ಟ್ರಿ ಇರಲ್ಲ, ಅವ್ರಿಗೆ ಯಾವುದೇ ಥರದ ಗಾರ್ಡನ್ ಇರಲ್ಲ, ಅವ್ರಿಗೆ ಏನಿಲ್ಲ ಕುಂದಿರ್ಸಿ ನಾವು ಊಟ ಮಾಡಿಸ್ತೀವಿ. ಸೆಂಟ್ರಲ್ ಜೈಲಲ್ಲಿ ಏನಂತಾರೆ ಫ್ಯಾಕ್ಟ್ರಿ ಇರ್ತವೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇದಾವೆ. ಅವನು ಏನು ಕೆಲಸ ಮಾಡ್ತಾನೆ ಬಂದು ಅವ್ನ ಪ್ರಿಸನರ್ ಎಂಟ್ರಿ ಆಗೋ ಟೈಮ್ದಾಗ ನಾವು ಅವ್ನು ಕೇಳ್ತೀವಿ. ಪ್ರತಿಯೊಂದು ಇರ್ತಾವೆ, ಅವನ ಹೆಸರು, ಅವನ ತಂದೆ ಹೆಸರು, ಮತ್ತೆ ಅವನು ಏನು ಕೆಲಸ ಮಾಡ್ತೀವಿ, ಅವನ ವಯಸ್ಸು, ಎಜುಕೇಶನ್ ಎಲ್ಲ ನಾವು ಪ್ರತಿಯೊಂದು ಅವ್ನು ವಿಚಾರ ಮಾಡಿ ಅವನಿಗೆ ನಮ್ಮಲ್ಲಿ ಎಂಟ್ರಿ ರಿಜಿಸ್ಟರ್ ಆದಮೇಲೆ ಕಾಲಮ್ರಿ ಅವರೇ ಅವನು ಎಂಟ್ರಿ ಟೈಮ್ದಾಗ ಅವನ್ನೆಲ್ಲ ಕಾಲಮ್ದಾಗ ಎಂಟ್ರಿ ಇರ್ತೀವಿ. ಮತ್ತು ಅವನಿಗೆ ಸಂಬಂಧಪಟ್ಟಂಥ ಹೆಂಡ್ರದಲ್ಲಿ ಅವ್ರ ಮನಿ ಅಡ್ರೆಸ್ಸು ಎಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅವ್ನ ಅಡ್ಮಿಷನ್ ಟೈಮ್ದಾಗೆ ಕಲೆಕ್ಟ್ ಮಾಡ್ತೀವಿ. ಅಷ್ಟು ಡೀಟೇಲ್ಸ್ ತೊಗೊಂಡಿರ್ತೀವಿ. ವಿಚಾರಣೆ ಬಂದಿದ್ದಾಗ ರೀ ಮುಂದೆ ಅವನ ಸಜಾ ಅನ್ನೋ ಕೋರ್ಟ್ನಿಂದ ಅವನಿಗೆ ಕನ್ವಿಕ್ಷನ್ ಆಯಿತು. ಕನ್ವಿಕ್ಷನ್ ಆದಾಗ ಅವನು ನಾವು ಏನು ಮಾಡ್ತೀವಿ, ಸರ್ಕಾರಿ ನೌಕರಿಗೆ ಏನು ಮಾಡ್ತೀವಿ, ಸೇವಾ ಪುಸ್ತಕ ಅಂತ ನಾವು ಎಂಟ್ರಿ ಮಾಡ್ತಾರೆ. ಅವ್ರಿಗೆ ಏನು ಮಾಡ್ತೀವಿ, ಹಿಸ್ಟ್ರಿ ಟಿಕೆಟ್ ಅಂದರೆ ಚರಿತ್ರೆ ಒಂದು ಅವ್ರಿಗೆ ಒಂದು ಇದನ್ನೇ ಮೇಂಟೈನ್ ಮಾಡ್ತೀವಿ. ಯಾಕಂದ್ರೆ ಅವನ ಚರಿತ್ರೆನೇ ಅಂದಾಗ ಮುಂದೆ ಅವನು ನಾಳೆ ಪೆರೋಲ್ ಹೋಗ್ತಾನೆ. ಮತ್ತು ಅವನು ಏನಾದ್ರೆ ಎಲ್ಲನೂ ಅವನು ಪೆರೋಲ್ ಅಂತಂದರೆ 14 ದಿವಸ ಒಂದು ಇದ್ರಾಗ್ರಿ 14 ದಿವಸ ರಜಾ ಹೋಗ್ಬೋದು. ಅದು ಹೆಂಗೆ ನಾವು ಬಿಡ್ಲಿಕ್ಕೆ ಕಾರಾಗೃಹದವ್ರು ಬಿಡ್ಲಿಕ್ಕೆ ಪವರ್ ಇಲ್ಲ. ಅದು ಏನಾಗ್ತಾರೆ SP ಲೆವೆಲ್ ನಾವು ಕಳಿಸ್ತೀವಿ. ಕಳಿಸಿದ ನಂತರ ಅವರು ಏನು ಮಾಡ್ತಾರೆ, ನಮ್ಮಲ್ಲಿ ಈಗ ನಮ್ಮ ಮುದನೂರು ಗ್ರಾಮನೇ ಐತೆ ಅಂತ ಹೇಳ್ರಿ. ಅಂಥ ಟೈಮ್ನಲ್ಲಿ ನಾವು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ನಮ್ಮ ಕೆಂಬಾವಿಯಲ್ಲಿ ಬರ್ತದೆ. ಕೆಂಬಾವಿ ಬಂದಾಗ ಕೆಂಬಾವಿಯವರು ಏನು ಮಾಡಬೇಕು, ಅಲ್ಲಿ ನಾವು ಏನು ಮಾಡ್ತೀವಿ, ನಾವೇನು ಮಾಡ್ತೀವಿ SP ಅವ್ರಿಗೆ ಕಳಿಸ್ತೀವಿ. ಕನ್ಸರ್ನ್ ಇಲ್ಲಿ ಯಾದಗಿರಿ ಡಿಸ್ಟಿಕ್ ಅಂತ ಕಳಿಸ್ತೀವಿ ಅಂತೇಳಿ ಉದಾಹರಣೆ. ಅವ್ರು SP ಅವ್ರು ಏನು ಮಾಡ್ತಾರೆ, ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ. ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಕಳಿಸಿದಾಗ ಅವರು ಒಬ್ಬ PSI ರೀ, PSI ಅಂದರೆ ಆರಕ್ಷಕ ಠಾಣಾಧಿಕಾರಿಗಳು ಬಂದ್ಗೇಸಿ, ಈಗ ನಮ್ಮೂರ ಒಬ್ಬ ಕೈದಿ ಇದ್ನಂದ್ರೆ, ಮುದ್ದೂರ ಒಬ್ಬನೇ ಕೈದಿ ಇದ್ನಂತಂದರೆ ಅವನ ಮನೆಗೆ ಹೋಗಿ ಅವನ ಚರಿತ್ರೆ ಅವ್ನು ಹೋದ್ರೆ ಬಂದರೆ ಒಂದು ವೇಳೆ ಈ ಊರಾಗ ಗಲಾಟೆ ಆಗುತ್ತೇನೋ ಅಂತೇಳಿ ಅವನು ಎಲ್ಲ ಡಿಟೇಲ್ ಆಗಿ ವಿಚಾರ ಮಾಡ್ಬೇಕು. ವಿಚಾರ ಮಾಡಿದ ನಂತರ ಏನೂ ಇಲ್ಲ ಅಂತೇಳಿ ಇವರು PSI ಒಂದು ವೇಳೆ ಸರ್ಟಿಫಿಕೇಟ್ ಕೊಟ್ಟನಂತಂದರೆ ಅವರು SP ಕಳಿಸ್ತಾರೆ. SP ಅವ್ರಿಗೆ ಕಳಿಸ್ತಾರೆ. ಅದು SP ಕಳಿಸಿದ ನಂತರ ಅದು ಏನಂತಾರೆ, ನಮ್ಮ ಒಂದು IG ಅವರು ಬೆಂಗಳೂರು ಇರ್ತಾರೆ, ನಮ್ಮ IG ಲೆವೆಲ್ ಬೆಂಗಳೂರು ಇರ್ತಾರೆ. ಅವರು ಬಿಡುವಂಥ ಆದೇಶ ಮಾಡಿದಾಗ ಮಾತ್ರ ನಾವು ಅವ್ರಿಗೆ ಬರ್ಬಿಡ್ತೀವಿ. ಇದೆಲ್ಲ ಆಗಕ್ಕೆ ಒಂದು ತಿಂಗಳೇ ತಿಂಗಳ ಬೇಕ್ರಿ. ಯಾಕೆ ಟೈಮ್ ಬೇಕಲ್ರಿ. ಈಗ ಅವ್ರು PSI ಬರಬೇಕು, ಎನ್ಕ್ವೈರಿ ಮಾಡಬೇಕು, ಇಲ್ಲಿ ಬಿಟ್ಟು ಬಂದ ನಂತರ ಏನೋ ಗಲಾಟೆ ಆಗ್ಬೋದು, ಅದನ್ನೆಲ್ಲ ಚರ್ಚೆ ಮಾಡ್ಬೇಕು. ನಾವು ಒಂದು ವೇಳೆ ಬಂದಾಗ ಗಲಾಟೆ ಆಯ್ತು, ಒಂದು ವೇಳೆ ಮರ್ಡರ್ ಆಯ್ತಾರ ಠಾಣಾಧಿಕಾರಿ ಸಂಬಂಧ ಬರ್ತಾರೆ. ಒಬ್ಬ ಅಪರಾಧಿ ಪೆರೋಲ್ ಮೇಲೆ ಒಂದು 15 ದಿನಗಳ ಕಾಲ 14 ದಿವಸಗಳ ಕಾಲ ಹೊರಗೆ ಹೋಗಿ ಬರ್ಬೋದು. ನೀವು ಹೇಳಿದ ಡೇಟಿಗೆ ಹೊರಗೆ ಬರ್ಬೇಕ್ರಿ. ನಾವು ಅವ್ನು ಹೇಳಿ ಕಳಿಸ್ತೀವಿ ಬಿಡೋ ಟೈಮ್ದಾಗ, ಇಷ್ಟು ದಿವ್ಸನಾಗ ನೀನು ಬರ್ಬೇಕಂತ ಹೇಳಿ ಅವನು ಇದು ಮಾಡಿದಾಗ ಬಿಟ್ಟು ಕಳಿಸ್ತೀವಿ. ಬಿಟ್ಟು ಕಳಿಸಿದ್ರೆ ಅವು ಆಟೋಮೆಟಿಕ್ ಬಂದು ಸರೆಂಡರ್ ಆಗ್ಬೇಕ್ರಿ. ಸರೆಂಡರ್ ಆಗಲಿಲ್ಲ ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ಮತ್ತೆ ಕನ್ಸರ್ಟ್ ನಾವು ಇದಕ್ಕೆ SP ಅವರಿಗೆ ರಿಪೋರ್ಟ್ ಮಾಡ್ತೀವಿ, ಪೊಲೀಸ್ ಸ್ಟೇಷನ್ ರಿಪೋರ್ಟ್ ಮಾಡ್ತೀವಿ. ಅವನ್ನ ರಿಕ್ಯಾಪ್ಚರ್ ಮಾಡ್ಲಿಕ್ಕೆ ಅವ್ನು ಹಿಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಕಸ್ಮಾತ್ 14ಕ್ಕಿಂತ ಹೆಚ್ಚಿಗೆ ಒಂದಿನ ಹೆಚ್ಚಿಗೆ ಅವನು ಪರ್ಮಿಷನ್ ತಗೋಬೇಕ್ರಿ. ಮತ್ತೆ ಮೆಡಿಕಲ್ ಮೇಲೆ ಅವನು ಅವ್ರ ತಾಯಿಗಾಲಿ ತಂದಿಗಾಲಿ ಮನೆಯಾಗ ಯಾರು ಆರಾಮಿಲ್ಲ ಅಂದ್ರೆ ಅವ ಎಕ್ಸ್ಟೆನ್ಷನ್ ಮಾಡ್ಬೋದು. ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು, ಡಾಕ್ಟರ್ ಸರ್ಟಿಫಿಕೇಟ್ ತೊಗೊಂಡು ಎಕ್ಸ್ಟೆನ್ಷನ್ ಮಾಡಿಸಿ ಅವನು ಆಲ್ರೆಡಿ ಅದು ಒಳಗಡೆನೆ ಅವ ಎಲ್ಲ ಪ್ರಿಪೇರ್ ಆಗ್ಬೇಕು. ಇಲ್ಲಿದೆ ಹೋದ್ರೆ ಅವನು 6 ಗಂಟೆ ಒಳಗಡೆ ಅವತ್ತು ಲಾಕಪ್ ಆಗೋ ಬೀಗ ಮೊದಲು ನಾವು 6 ಗಂಟೆಗೆ ಅಂತ ಬೆಳಿತೀವಿ. 6 ಗಂಟೆ ಒಳಗಡೆ ಅವ್ನ ಕಾರಾಗೃಹಕ್ಕೆ ಬಂದು ಅಟೆಂಡ್ ಆಗ್ಬೇಕು. ಅಟೆಂಡ್ ಆಗಲಿಲ್ಲ ಅಂದ್ರೆ ನಾವು ಇಮಿಡಿಯೇಟ್ ರಿಪೋರ್ಟ್ ಮಾಡ್ತೀವಿ. ಈ ರೀತಿ ವ್ಯವಸ್ಥೆ ಇರ್ತದೆ. ಬಟ್ ಒಬ್ಬ ಕೈದಿ ಒಳಗಡೆ ಬಂದ್ಮೇಲೆ ಮುಂದಿನ ಹಂತ ಏನಿರುತ್ತೆ? ಮುಂದಿನ ಹಂತ ಹೇಳ್ತಾನೆ, ಅವನು ಫ್ಯೂಚರ್ ಒಳ್ಳೆಯವನಾಗಿ ಹೋಗ್ತಾನೆ. ನಮ್ಮಲ್ಲಿ ಕಾರಾಗೃಹಕ್ಕೆ ಬಂದ ನಂತರ ಯಾರು ಕೆಟ್ಟಂತ ಆಗಲ್ಲ, ಅವನು ಪರಿವರ್ತನೆ ಆಗ್ತವ್ರು. ಅದ್ರ ಸಲುವಾಗಿ ಈಗ ಏನಂದ್ರೆ ಜೈಲನ್ನು ಕಾರಾಗೃಹನ ತೆಗೆದ್ರಿ ಬಂದಿಖಾನೆ ಸುಧಾರಣಾ ಕೇಂದ್ರ ಮಾಡಿಬಿಟ್ಟಾರೆ. ಈಗ ಸುಧಾರಣೆ ಕೇಂದ್ರಗಳೇ ಮಾಡಿಬಿಟ್ರು, ಹೆಸರೇ ಚೇಂಜ್ ಮಾಡಿಬಿಟ್ರು. ಮೊದಲ ಜೈಲ್ ಅಂದ್ರೆ ರಜಕಾರ ಒಳದಾಗ ಪನಿಷ್ಮೆಂಟ್ ಕತ್ತಲು ಕೂಡೆ ಹಾಕ್ತಾನಂತ, ಏನಿಲ್ಲ. ಮತ್ತೆ ಅವಾಗ ನಾವು ಕೇಳಿದ್ದೆವು, ಅವರು ಸಂಡಾಸ ಕಕ್ಕಸ ಮಾಡಿದ್ನಂತಂದ್ರೆ ಅವನು ಒಂದು ವೇಳೆ ನಾವು ಇಷ್ಟು ಡೆವಲಪ್ ಆಗಿದ್ದಲ್ಲ ಮೊದಲ್ರಿ, ಅವಾಗ ಅವನು ಗಡಿಯಲ್ಲಿ ಚೆಲ್ಬೇಕಾಗಿತ್ತು ಅವನಿಗೆ ಹೇತ್ಗೆ. ಅವಾಗ ಕತ್ತಲ್ ಕೋಳಿ ಹಂಗಿದ್ದು. ಈಗ ಏನಿಲ್ಲ, ಎಲ್ಲ ಸುಧಾರಣೆ ಆಗ್ಯಾದ್ರಿ. ಎಲ್ಲ ಅವರು ನಮ್ಮಂಗೆ
ಚೆನ್ನಾಗಿರ್ಬೋದು. ಅವನು ಏನೋ ತಪ್ಪು ಮಾಡಿ ಬಂದೆ, ಏನೋ ಒಂದು ಕೆಟ್ಟ ಗಳಿಗೆ ಇರ್ತದ ಅದು. ಅವ್ನು ಮಾಡ್ಬೇಕನ್ನೋ ಒಂದು ಉದ್ದೇಶ ಇರಲ್ಲ, ಅದೊಂದು ಟೈಮ್ ಇರ್ತದೆ, ಟೈಮ್ ಪ್ರಕಾರ ಮಾಡಿರ್ತಾನೆ. ಅದು ಅವ್ನು ಮಾಡೋದೇನೋ ಉದ್ದೇಶ. ಓಕೆ. ಈ ಸಂದರ್ಭದೊಳಗ ನೀವು ಯಾವ್ದಾದ್ರು ಒಂದು ಅಲ್ಲಿ ಅಪರಾಧಿ ಈ ಬಂದು ನಿಮ್ ಜೊತೆ ಹಂಚ್ಕೊಂಡಿರ್ತಕ್ಕಂಥ ಏನಾದ್ರು ಒಂದು ಘಟನೆಯನ್ನು ಹೇಳಿರ್ತಾನ, ಅದನ್ನ ಏನಾರು ನೀವು ನಮ್ಮ ಜೊತೆ ಹಂಚ್ಕೋತೀರಾ? ಹೆಸರು ಬೇಕಾದ್ರೆ ಹೇಳೋದು ಬೇಡ ನಮ್ಗೆ. ಹಾಗೆ ಒಬ್ಬ ವ್ಯಕ್ತಿ ಒಂದು ಘಟನೆ ಏನಾರು ಹೇಳ್ರಿ. ಅಲ್ರಿ ನಾವು ಹೇಳ್ತೀವಿ, ನೀವು ನೋಡಪ್ಪ, ಈಗ ನಾವು ನಮ್ಮಲ್ಲಿ ಬಂದಂತ್ರ ಕೇಳ್ತೀರಿ, ಕೆಲವೊಬ್ಬ ತಪ್ಪು ಮಾಡ್ದ ಮಾಡ್ಲ ನೋಡಪ್ಪ ಹಿಂಗ್ ಮಾಡೋದು ಸರಿಯಲ್ಲ, ಏನೋ ಒಂದು ರೀತಿಯಲ್ಲಿ ಅಲ್ಲಿ ಊರಲ್ಲಿ ಒಂದು ಊರಲ್ಲಿ ಹಿರಿಯರು ಕುಂತ ಬಗೆಸೊಬ್ಬ ಆಯ್ತು, ಮತ್ತ ಕೇಳಿಲ್ಲ ಅಂತೇಳಿ ನೀನು ಮಾಡಿದಿ, ಮುಟ್ಟೋದಲ್ಲ, ಇದು ಚಲೋ ಅಲ್ಲ, ಕಿರಿಕಿರಿ ಚೆನ್ನಾಗಲ್ಲ, ಒಳ್ಳೇದಲ್ಲ. ಯಾಕಂದ್ರೆ ಏನಾಗ್ತದೆ, ಕಾನೂನು ಯಾವ ರೀತಿಯಲ್ಲಿ ಹೇಳ್ತದೆ ಹೇಳಕ್ಕಾಗಲ್ಲ. ಇದು ಕಾನೂನು ಏನಾದ್ರು ಸಾಕ್ಷಿಗಳ ಮೇಲೆ ಪ್ರೂವ್ ಆಗೋದು. ಯಾರು ನೋಡಿದ್ದು ಪ್ರತ್ಯಕ್ಷ ಅಂತೂ ಯಾರು ನೋಡಿರಲ್ಲ. ಅಪರಾಧ ನೀನು ಜೀವಮಾನ ಹಾಳಾಗ್ತದೆ, ನೀನ್ ಹಾಳಾಗೋದು ಹೆಂಗಾರ ಡಿಪೆಂಡ್ ಅಪ್ಪ ನೀನು ವಹಿಸ್ಕೊಳ್ತಾ ಹೆಣ್ಣು ಮಕ್ಕಳು, ಅವ್ರ ಪರಿಸ್ಥಿತಿ ಗಂಭೀರ ಆಗಿರೋದಲ್ಲ. ನೀನು ಬಂದು ಒಳಗೆ ಬಂದು ಏನದು ಆರಾಮದಿದ್ದಿ, ನಾವು ಸರ್ಕಾರ ಊಟ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಆದ್ರೆ ಹಿಂದಿದ್ದವ್ರ ಪರಿಸ್ಥಿತಿ ಅದಕ್ಕೆ ಮಾಡಬಾರ್ದಾಗಿತ್ತು. ಮಾಡಿ ಒಂದು ರೀತಿಯಲ್ಲಿ ನೀನು ಇಲ್ಲೇನಾದ್ರು ಏನೋ ನೀನು ಕೆಲಸ ಕಲ್ತಿ ಅಂತಂದ್ರೆ ಅವರಿಗೆ ನಾವು ಉಳಿದ ಯಾವ ಸಂಘ ಸಂಸ್ಥೆಯವರು ಹೊರಗಡೆ ಬಂದು ನಮ್ಗೆ ಇದು ಮಾಡ್ತಾರೆ, ಯಾವ ಕೈ ಕಲಿಸ್ ಹೋಗ್ತಾರ. ಈಗ ಮಂಜುನಾಥ ಇವರು ಧರ್ಮಸ್ಥಳ ಮಂಜುನಾಥ ಅವರೆಲ್ಲ ನಮಗೆಲ್ಲ ಮೋಟ್ರ್ ವೆಲ್ಡಿಂಗ್ ಕಳಿಸಿದ್ರು ನಾವು ಕೊಪ್ಪಳ ಇದ್ದಾಗ. ಕೆಲವು ಅವ್ರಂತರಿಗೆ ನಾವೆಲ್ಲ ಪರ್ಮಿಷನ್ ಕೊಟ್ಟು ಅವ್ರಿಗೆ ನಾವು ಒಂದು ಟೆಕ್ನಿಕ್ ಬಂದು ಅವ್ರು ತರಬೇತಿ ಕೊಟ್ಟು ಹೋಗ್ತಾರೆ. ಅದನ್ನ ಅವರು ಕಲಿಬೇಕ್ರಿ. ಮೋಟ್ರ್ ರಿವೈಂಡಿಂಗ್ ಕಲಿಸ್ಬೋದು, ಇಂಥವೆಲ್ಲ ಇಲೆಕ್ಟ್ರಿಕ್ ಕೆಲಸ ಕಲಿಸ್ಬೋದು, ಟಿವಿ ರಿಪೇರಿ ಮಾಡ್ಬೋದು. ಎಲ್ಲಾ ಅಪರಾಧಿಗಳು ಕೆಲಸ ಮಾಡ್ಲೇಬೇಕು. ಈಗೆಲ್ಲ ಕೆಲಸ ಅಂತಾರೇನ್ರಿ, ಇವ್ರಿಗೆ ನಾವಾಗಿ ಕಲಿತೀನಿ ಅಂದ್ರೆ ಕಲಿಸ್ತೀವ್ರಿ, ಒತ್ತಾಯ ಪೂರ್ವಕ ಏನಿಲ್ಲ. ಉಳಿದ ಅಪರಾಧಿಗಳು ಏನ್ ಮಾಡ್ತಾರೆ? ಉಳಿದ ಅಪರಾಧಿಗಳಿಗೆ ಇರ್ಬೋದು. ಮತ್ತೆ ಕೆಲವು ಮಂದಿ ಆರಾಮಿರಂಗಿಲ್ಲ, ಅಂತ ದವಾಖಾನೆಗೆ ಅಡ್ಮಿಟ್ ಇರ್ತಾರೆ. ಅವ್ರಿಗೇನು ನಾವು ಇದು ಮಾಡಂಗಿಲ್ಲ. ಅವ್ರಿಗೆ ಏನಾದ್ರು ಗೌರ್ಮೆಂಟ್ ಏನು ಇನಿಷಿಯೇಟ್ ಕೊಡ್ಬೇಕು ಅವ್ರು ನಾವು ಅದ್ರ ಪ್ರಕಾರ ಆಗಿ ಇಂಡೆಂಟ್ ಕೊಡಬೇಕು. ಆ ಇಂಡೆಂಟ್ನಾಗ ಊಟದ ಬಗ್ಗೆ ನಾವು ಕೆಲಸ ಮಾಡಿದ್ರಿಗೆ ಒಂಥರ, ಕೆಲಸ ಮಾಡ್ಲಾದ್ರಿಗೆ ಒಂಥರ ಅಂತ ಏನಿಲ್ಲ. ಈಗ ಪಗಾರ ಅಂತ ಇರುತ್ತಂತಲ್ಲ ಅವ್ರಿಗೆ? ಪಗಾರ ಇರ್ತಲ್ರಿ, ಮೊದಲ ₹2.75 ಇತ್ತು. ಈಗ ಕಿಚನ್ದಾಗ ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆಲ್ಲ ₹500 ಸಂಬಳ. ₹500 ಸಂಬಳ. ನಾವು ಹೊರಗಡೆ ದುಡಿದ್ರೆ ₹500 ಸಂಬಳ ಬರಲ್ಲ. ಅದನ್ನ ಕೊಡ್ತೀರಿ ಲಾಸ್ಟ್ ಓವರ್ ಟೈಮ್ನಾಗ. ಯಾಕ್ರಿ ಅವ್ರು ಏನಾದ್ರೂ ಅವ್ರ ಮನೆಯಲ್ಲಿ ಏನಾರ ಮನೆ ಫ್ಯಾಮಿಲಿಗೂ ನಾವು ಕೊಡ್ಬೋದು. ಅವ್ರು ಅಂದ್ರೆ ಆ ಪ್ರಿಸನರ್ ಡಿಪೆಂಡ್ ಅಪ್ಪ ಅವ್ನು ಒಪ್ಪಬೇಕು. ಅವನು ನಮಗೆ ಅರ್ಜಿ ಕೊಡ್ಬೇಕು, ಈ ಟೈಪ್ ನಮ್ಗೆ ದುಡ್ಡು ನನ್ನ ವೇಜಸ್ನಲ್ಲಿ ಇಷ್ಟು ಅಮೌಂಟ್ ಇದೆ ಕೊಡ್ರಿ ಅಂತೇಳಿ. ಅವ್ನು ಕೊಟ್ಟ ನಮ್ಮ ಕುಟುಂಬದವ್ರಿಗೆ ಕೊಡ್ರಿ ಅಂತ ಹೇಳಿ ಕೊಟ್ರೆ ನಾವು ಇಲ್ಲ ಅವ್ನು ಸಹಿತ ಕೊಡ್ತೀವಿ. ಮತ್ತು ಅವ್ನು ಇಂಥ ನಮ್ಮ ಮನೆಯವ್ರು ಅಂತಾರೆ ನಮ್ಗೆ ಕೊಡ್ರಿ ನನ್ನ ವೇಜಸ್ದಾಗ ಅಂತಂದ್ರೆ ನಾವು ಕೊಡ್ಬೋದು. ಇಲ್ಲ ಅವನು ಕೇಸಿಗೆ ಅಂತ ಬೇಕಿರ್ತಾರೆ, ಅವನು ಸಂಬಂಧಪಟ್ಟಂತ ವಕೀಲರಿಗೆ ಲಾಯರ್ ಫೀಸ್ ಕೊಡೋಲ್ಲ ಅಂದ್ರೆ ನಾವು ಅವ್ನ ಅಮೌಂಟ್ ಕೊಡ್ಬೋದು. ಅದ್ರ ಅಮೌಂಟ್ ಬಳಸ್ತೀರಿ? ಬಳಸ್ತೀವಿ. ಓಕೆ. ಮತ್ತೆ ಅಮೌಂಟ್ ಅಂತೂ ನಾವು ಏನು ಮಾಡಕ್ ಬರೋದಲ್ರಿ, ಯಾಕಂದ್ರೆ ಬೈಜಾಪ್ ಅವ್ನ ಸಿಗ್ನೇಚರ್ ಇರ್ತದೆ. ಅವ್ನ ವೇಜಸ್ನಲ್ಲಿ ಬೈಜಾಪ್ ನಾವು ಅವ್ರಿಗೆ ಕೊಡೋದು. ಓಕೆ. ಈ ಇಷ್ಟು ವರ್ಷಗಳ ಅವಧಿಯೊಳಗೆ ನಿಮ್ಗೆ ಸಾಧನೆ ಮಾಡಿರ್ತಕ್ಕಂಥದ್ದು ಏನಾರ ಒಂದು? ನಾನು ಹೇಳ್ತಲ್ರಿ, ನಾನು ಮಾಡಿದ್ದು ಮೊದಲೇ ವಾರ್ಡರ್ ಆಗಿ ಮಾಡಿದೆ. ಅಲ್ಲಿಂದ ಹೆಡ್ ವಾರ್ಡರ್ ಇಂದ ಚೀಫ್ ವಾರ್ಡರ್ ಅಂತೇಳಿ ಸೆಂಟ್ರಲ್ ಜೈಲ್ ಗುಲ್ಬರ್ಗಕ್ಕೆ ಹೋದೆ. ಮೊದಲ ವಾರ್ಡರ್ ಅಂತೇಳಿ ಗುಲ್ಬರ್ಗ ಅಪಾರ್ಟ್ಮೆಂಟ್, ಗುಲ್ಬರ್ಗದಿಂದ ಸುರ್ಪುರ್ ಬಂದೆ, ಸುರ್ಪುರಿಂದ ಯಾದಗಿರಿ ಹೋದೆ, ಯಾದಗಿರಿಯಿಂದ ಹೊಳ್ಳೆ ಮತ್ತೆ ಸುರ್ಪುರ್ ಬಂದೆ, ಸುರ್ಪುರಿಂದ ಲಿಂಗಸೂರು ಪ್ರಮೋಷನ್ ಆಗಿ ಲಿಂಗಸೂರು ಕೊಟ್ಟರು ಹೆಡ್ ವಾರ್ಡರ್ ಅಂತೇಳಿ. ಮತ್ತೆ ಹೆಡ್ ವಾರ್ಡರ್ ಅಂತೇಳಿ 2 ವರ್ಷ 6 ತಿಂಗಳಲ್ಲಿ ಅಲ್ಲಿ 5 ವರ್ಷ ಮಾಡಿದೆ. ಅಲ್ಲಿಂದ ಚೀಫ್ ವಾರ್ಡರ್ ಅಂತೇಳಿ ಗುಲ್ಬರ್ಗ ಕೊಟ್ಟರು, ಅಲ್ಲಿ 2 ವರ್ಷ 6 ತಿಂಗಳು ಮಾಡಿದೆ. ಮತ್ತೆ ಅಲ್ಲಿಂದ ಜೈಲರ್ ಅಂತೇಳಿ ನನಗೆ ಇದು ಕೊಟ್ರಿ, ಕೊಪ್ಪಳ ಜಿಲ್ಲಾ ಕಾರಾಗೃಹ ಕೊಪ್ಪಳ ಕೊಟ್ಟರು. ಕೊಪ್ಪಳ ಕೊಟ್ಟ ನಂತರ ನಾನು ಅಲ್ಲಿ ಹೋಗಿ ಏನು ಮಾಡಿದೆ, ನಾನು ಇಂಡಿಪೆಂಡೆಂಟ್ ನಾನೇ ಚಾರ್ಜ್ ತೊಗೊಂಡೆ. ಏನಪ್ಪ ನಾನು ಒಬ್ಬ ವಾರ್ಡರ್ ಆಗಿ ಅಪಾರ್ಟ್ಮೆಂಟ್ ಆಗಿಂತ ಸೆಂಟ್ರಲ್ ಜಿಲ್ಲೆಗೆ ನಾನು ಕೇಸ್ ನೌಕರಿ ಮಾಡ್ಬೇಕಲ್ಲ ಅನ್ನೋದೊಂದು ಭಯ ಆಯ್ತು. ಆದರೂ ಏನೋ ಒಂದು ಗವಿಸಿದ್ರ ಪುಣ್ಯದಿಂದ ಏನೋ ಒಂದು ಹೋಗ್ಲಿ ಅಂತೇಳಿ ಅಂತ ಹೇಳಿದ್ರು, ಮಾಡಿದೆವು. ಆದ್ರೂ ಅಲ್ಲಿ ಒಂದು ಜನ ಅಲ್ಲಿ ಇದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟರು, ಆದರೂ ನಾನು ಅಲ್ಲಿ ಮಾಡಿದ್ದೇನೆ ರೀ. ಅಲ್ಲಿ ನನಗೆ ಏನಾಗಿತ್ತು, ಹೋದ ನಂತರ ನನಗೆ ನಮ್ಮಲ್ಲಿ ನಿಯರ್ ನಮ್ಮ ಪಕ್ಕದ ಹಳ್ಳಿ, ನಾನು ಇದೇ ಸುರ್ಪುರ ಕಾರಾಗೃಹದಲ್ಲಿದ್ದಾಗ ಒಬ್ಬ ಪ್ರಿಸನರ್ ಮರ್ಡರ್ ಕೇಸ್ನಲ್ಲಿದ್ದ. ಆದ್ರೆ ನನ್ನ ಕರ್ತವ್ಯ ಇದ್ದಿದ್ದಿಲ್ಲ. ನಾವು ಏನೋ